ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ಸರ್ಸ್ ಎನ್ವಿಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಷಯ ಟೆನ್ಸಸ್. ಬಹಳ ಸಂತೋಷವನ್ನು ಕೊಡುವಂಥ ದಿನ ಮತ್ತು ತಮ್ಮ ಜೀವನದಲ್ಲಿ ನನಗನ್ಸುತ್ತೆ ಒಂದು ಬದಲಾವಣೆ ತರುವಂಥ ವಿಡಿಯೋ ಇದು. ಯಾಕಂದರೆ ಒಂದೇ ವಿಡಿಯೋದಲ್ಲಿ 15 ಕಾರಣಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ ಕನ್ನಡ ವಾಕ್ಯದಲ್ಲಿನ ವರ್ಬನ್ನು ಮತ್ತು ಅದಕ್ಕೆ ಪೂರಕವಾದಂಥ ಇಂಗ್ಲಿಷ್ ವರ್ಬನ್ನು ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಕೊಡುವಂಥ ವಿಷಯ ಅಂದರೆ 15 ಟೆನ್ಸ್ಗಳನ್ನು ನೀವು ಮನಸ್ಸು ಮಾಡಿದರೆ, ಇದನ್ನು ಸ್ವಲ್ಪ ಶ್ರಮ ವಹಿಸಿದರೆ ನೀವು ಸರಿಯಾಗಿ ಕನ್ನಡ ವಾಕ್ಯಗಳನ್ನು ಗುರುತಿಸೋದು ಮತ್ತು ಅವುಗಳನ್ನು ಇಂಗ್ಲೀಷ್ನಲ್ಲಿ ರಚನೆ ಮಾಡೋದು ಸಾಧ್ಯ ಮಾಡಿಕೊಳ್ಬೋದು. ಆದ್ದರಿಂದ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾವು ಯಾವುದೇ ಕನ್ನಡ ವಾಕ್ಯವನ್ನು ಇಂಗ್ಲೀಷಿಗೆ ರಚನೆ ಮಾಡೋಕ್ಕಿಂತ ಮುಂಚೆ ಕನ್ನಡ ವಾಕ್ಯದಲ್ಲಿ ನಮಗೆ ವರ್ಬ್ ಗೊತ್ತಿರಬೇಕು, ನಂತರ ಸಬ್ಜೆಕ್ಟ್, ನಂತರ ಆಬ್ಜೆಕ್ಟ್. ಯಾಕಂದರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಯಾವ ಪದ ಎಲ್ಲಾದರೂ ಬರಬಹುದು, ಆದರೆ ಇಂಗ್ಲೀಷ್ನಲ್ಲಿ ಫಿಕ್ಸ್ ಇದೆ. ಸಬ್ಜೆಕ್ಟ್ ಮೊದಲು ಬರಬೇಕು, ವರ್ಬ್ ನಂತರದಲ್ಲಿ, ಆನಂತರ ಆಬ್ಜೆಕ್ಟ್. ಈ ಫಿಕ್ಸ್ ಆದ ಸೂತ್ರದ ಅಡಿಯಲ್ಲಿ ಇಂಗ್ಲಿಷ್ ವಾಕ್ಯಗಳು ರಚಿಸೋದು ಬಹಳ ಸುಲಭ. ಆದರೆ ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಯೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ ಅಂದರೆ, ನಮ್ಮ ಕನ್ನಡ ವಾಕ್ಯಗಳು ಸರಿಯಾಗಿ ನಾವು ನೋಡ್ತಾ ಇಲ್ಲ. ನಾವು ಸರಿಯಾಗಿ ಬರೆದಿರ್ತೀವಿ, ಅದನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು. ದೃಷ್ಟಿಕೋನ ಬದಲಾಗೋದಂದ್ರೆ ಈ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು. ಈ ಗೊತ್ತಾದ ನಂತರ ಆ ಪದಗಳನ್ನ ಆ ಸೂತ್ರದಲ್ಲಿ ತಂದಿಟ್ಟರೆ ವಾಕ್ಯ ಸರಿಯಾಗುತ್ತೆ, ಇಂಗ್ಲಿಷ್ ವಾಕ್ಯ ರಚನೆ ಆಗುತ್ತೆ. ಆದರೆ ಇದು ನೋಡೋದೇ ಬಹಳ ಕಷ್ಟದ ಕೆಲಸ. ಇಲ್ಲಿ 2 ವಿಷಯಗಳು ಕಾಣ್ತಾ ಇರ್ತವೆ. ಇಂಗ್ಲಿಷ್ ಕಲಿಯೋಕೆ ಹೆದರಿಕೆ ಆಗೋದು, ಮುಖ್ಯವಾಗಿ ನಮ್ಮ ಕನ್ನಡ ವಾಕ್ಯಗಳನ್ನ ಸರಿಯಾಗಿ ನೋಡದೇ ಇರೋದು. ಸರಿಯಾಗಿ ನೋಡದೇ ಇರೋಕೆ ಕಾರಣ 2 ಇದೆ. ಏನಂದ್ರೆ, ಅದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಬಹಳಷ್ಟು ಆತ್ಮೀಯತೆ ಮತ್ತು ಸಲಿಗೆ ಇರೋದ್ರಿಂದ ಅವುಗಳನ್ನು ನಾವು ಹೆಂಗೋ ಬರೆದು ಬಿಡ್ತೀವಿ, ಅದನ್ನ ಹೆಂಗೋ ಅರ್ಥ ಮಾಡ್ಕೊಂಡು ಹೆಂಗೋ ಇದೆ ಅಂತ ತಿಳ್ಕೊಳ್ತೀವಲ್ಲ. ಈ ಒಂದು ಸಲಿಗೆ, ಈ ಆತ್ಮೀಯತೆ ಎಷ್ಟೋ ಸಲ ನಾವು ಬರೆದದ್ದನ್ನು ಸರಿಯಾಗಿ ನೋಡಲಿಕ್ಕೆ ಆಗದಷ್ಟು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಆದ್ರಿಂದ ನಾವು ಬರೆದಂತ ಕನ್ನಡ ವಾಕ್ಯ ನಿಖರವಾಗಿ ಸ್ಪಷ್ಟವಾಗಿ ನಾವು ನೋಡೋದನ್ನು ಕಲಿತ್ರೆ ಅದು ಕಾಲ ನಿರ್ಧಾರ ಆಗುತ್ತೆ. ಕಾಲ ನಿರ್ಧಾರ ಮಾಡುವಷ್ಟು ಸಂಯಮ ನಮ್ಮ ಕನ್ನಡ ವಾಕ್ಯದಲ್ಲಿ ನಾವು ಬೆಳೆಸ್ಕೊಳ್ಬೇಕು. ಇದೊಂದು ಆಗಬೇಕಂತ ಕೆಲಸ. ಇನ್ನು ನೇರವಾಗಿ ವಿಷಯಕ್ಕೆ ಬರ್ತೀನಿ. 15 ಕಾಲಗಳು ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ಅಥವಾ ಮಾತಾಡ್ತಿರ್ಬೋದು ಅಥವಾ ತಿಳ್ಕೊಂಡಿರುವಂಥದ್ದು 3 ಕಾಲಗಳಂತೇಳಿ. ಒಂದು ವರ್ತಮಾನ ಕಾಲ, 2ನೇದು ಭೂತಕಾಲ, ಇನ್ನೊಂದು ಭವಿಷ್ಯತ್ ಕಾಲ. ಅದನ್ನ ಇಂಗ್ಲಿಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಇವು ಮುಖ್ಯ ಕಾಲಗಳು. ಈ ಕಾಲಗಳನ್ನು ನಾನು ಏನ್ ಮಾಡಿದ್ದೀನಿ, ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಅಂತೇಳಿ. ಈ ಪ್ರೆಸೆಂಟ್ ನಲ್ಲಿ ಮತ್ತೆ 4 ಕಾಲಗಳು ಬರುತ್ತೆ. ಒಂದು ಸಿಂಪಲ್, 2ನೇದು ಕಂಟಿನ್ಯೂಸ್, 3ನೇದು ಪರ್ಫೆಕ್ಟ್ ಮತ್ತು 4ನೇದು ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ರೀತಿ ನಾವು ಪಾಸ್ಟ್ ನಲ್ಲಿ 4 ಕಾಲಗಳನ್ನು ಮಾಡ್ತೀವಿ, ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್. ಅಂದ್ರೆ ಫ್ಯೂಚರ್ ನಲ್ಲಿ ಕೂಡ 4 ಕಾಲಗಳು ಬರ್ತವೆ, ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್. ಒಟ್ಟಾರೆ ನಾವು ವಿಚಾರ ಮಾಡಿದ್ರೆ 1, 2, 3, 4, 5. ಪ್ರೆಸೆಂಟ್ ಟೆನ್ಸ್ 5, ಅದೇ ರೀತಿ ಪಾಸ್ಟ್ ಟೆನ್ಸ್ 5 ಮತ್ತೆ ಫ್ಯೂಚರ್ ಟೆನ್ಸ್ ನಲ್ಲಿ ಕೂಡ ಮತ್ತೆ 5. ಈ ರೀತಿ 15 ಟೆನ್ಸ್ ಇರೋದ್ರಿಂದ ಈ 15 ಟೆನ್ಸ್ಗಳು ನಾವು ನಿಖರವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಕನ್ನಡ ವಾಕ್ಯ ಯಾವ ಟೆನ್ಸ್ ನಲ್ಲಿ ಬರುತ್ತೆ ಅಂತ ನಾವು ವರ್ಬ್ ಅನ್ನು ನೋಡ್ಕೊಂಡು ನಿರ್ಧಾರ ಮಾಡಿದ್ರೆ ಮುಗಿತು, 50% ಇಂಗ್ಲಿಷ್ ಬಂದಾಯ. ಈ 15 ಕಾಲಗಳು, ಈ 15 ಕಾಲಗಳಲ್ಲಿ ಸ್ವಲ್ಪ ಗಮನಿಸ್ರಿ. ಒಂದೊಂದರಲ್ಲಿ ಮತ್ತೆ ನಾವು 4 ವಾಕ್ಯಗಳನ್ನು ಮಾಡ್ತೀವಿ. ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ನೆಗೆಟಿವ್, ಇಂಟರಾಗೇಟಿವ್. ಈಗ ನಾನು ಅಫರ್ಮೇಟಿವ್ ಅಷ್ಟೇ ಚರ್ಚೆ ತಗೊಂಡಿದ್ದೀನಿ. ಈ ರೀತಿ ನಾವು ಈ ಕಾಲಗಳನ್ನ ನಿರ್ಧಾರ ಮಾಡಲಿಕ್ಕೆ ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವ ತರ ಬರುತ್ತೆ, ಅದಕ್ಕೆ ನಾವು ಯಾವ ಟೆನ್ಸ್ ಅನ್ನ ನಿರ್ಧಾರ ಮಾಡಬೇಕಂತ ಗೊತ್ತಾಗುತ್ತೆ. ಆದ್ರಿಂದ ಇವತ್ತು ಈ 15 ಟೆನ್ಸ್ಗಳಲ್ಲಿ ಬರುವಂತ ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ಈ ಕನ್ನಡದಿಂದ ಇಂಗ್ಲಿಷ್ಗೆ ಹೋಗುವಂತ ನಿಯಮಗಳು, ಸೂತ್ರಗಳು ಏನಿದೆ ಅಂತೇಳಿ. ಅದಕ್ಕೆ ಇದು ಒಂದು ಸಮರಿ ತರ ನಿಮ್ಗೆ ಇವತ್ತು ಕೊಡ್ತಾ ಇದ್ದೀನಿ. ಮತ್ತೆ ನೀವು ನಿಖರವಾಗಿ, ಸ್ಪಷ್ಟವಾಗಿ, ವಿವರವಾಗಿ ಒಂದೊಂದೇ ಟೆನ್ಸಿನ ಅಧ್ಯಯನ ಮಾಡಬೇಕು. ಅವಾಗ ಆಯಾ ಟೆನ್ಸಿನ ನಿಖರತೆ ಮತ್ತು ಸೂತ್ರಗಳ ನಿಮ್ಮ ಹಿಡಿತ ಮತ್ತು ಪ್ರಾವೀಣ್ಯತೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ನೋಡ್ರಿ, ಇದ್ದೇನೆ ಅನ್ನೋ ನಮ್ಮ ಕನ್ನಡ ವಾಕ್ಯದಲ್ಲಿ ಇದ್ದೇನೆ ಅನ್ನೋದು ಸ್ಥಿತಿ. ಈ ಇದ್ದೇನೆ ಅಂದ್ರೆ ಇರುವಿಕೆ. ಈ ಇರುವಿಕೆ ಇದ್ದೇನೆ, ಇದ್ದೀ, ಇದ್ದಾನೆ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದ್ದೇನೆ ಇಲ್ಲಿ ಹೆಲ್ಪಿಂಗ್ ವರ್ಬ್.
ಬರೀ ಇದ್ದೇನೆ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಂತ ಗೊತ್ತಾಗ್ಬಿಟ್ರೆ ಇಂಗ್ಲಿಷ್ ನಲ್ಲಿ ಯಾಮ್ ಬರೆದ್ರೆ ಮುಗೀತು. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಸಬ್ಜೆಕ್ಟ್ ಆ ನಂತರ ನಾವು ಇಷ್ಟೇ. ನೋಡ್ರಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಯಾರು ಇದ್ದವರು? ನಾನು. ಏನಿದ್ದೇನೆ? ಶಿಕ್ಷಕ. ಐ ಆಮ್ ಅ ಟೀಚರ್. ಮುಖ್ಯವಾಗಿ ಬೇಕಾಗಿರೋದು ವರ್ಬ್. ಈ ವರ್ಬ್ ಹೆಲ್ಪಿಂಗ್ ವರ್ಬ್ ಇದ್ರೆ ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ, ಸದ್ಯ ಸ್ಥಿತಿಯನ್ನು ಹೇಳಲಿಕ್ಕೆ. ಅದೇನು, ನೀನು ಆರೋಗ್ಯವಾಗಿ ಇದ್ದಿ, ನೀನು ಸಂತೋಷವಾಗಿ ಇದ್ದಿ ಹೆಲ್ಪಿಂಗ್ ವರ್ಬ್. ಈ ಹೆಲ್ಪಿಂಗ್ ವರ್ಬ್ ಮುಂಚೆ ಸಬ್ಜೆಕ್ಟ್ ಯಾರು? ನೀನು. ಯು ಆರ್ ಹ್ಯಾಪಿ. ಮುಗಿತು. ಅವಳು ಬಾಗಲಕೋಟೆಯಲ್ಲಿ ಇದ್ದಾಳೆ, ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ ಹೆಲ್ಪಿಂಗ್ ವರ್ಬ್ ಯಾರು? ಅವನು. ಹಿ ಈಸ್ ಇನ್ ಬಾಗಲಕೋಟೆ. ಈ ವರ್ಬ್ ನಮ್ಗೆ ಗೊತ್ತಿದೆ ಇಂಗ್ಲಿಷ್ ವಾಕ್ಯ ರಚನೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಈ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನ ನಾವು ನಿಖರವಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಇಂಗ್ಲಿಷ್ ವಾಕ್ಯಗಳು ಸ್ಪಷ್ಟವಾಗಿ ಬರೀಬಹುದು. ಅದಕ್ಕೆ ನಾನು ಮುಖ್ಯವಾಗಿ ಬೇಕಾಗಿರೋದು ಕನ್ನಡ ವಾಕ್ಯದಲ್ಲಿರ್ಬೋದು ಅಥವಾ ಕನ್ನಡ ವಾಕ್ಯದಲ್ಲಿರ್ಬೋದು ವರ್ಬ್. ಈ ವರ್ಬ್ ಹೆಲ್ಪಿಂಗ್ ವರ್ಬ್ ಬಂದ್ರೆ ಅದು ವರ್ಬಿನ ಒಂದು ರೂಪ. ಈಗ ನೋಡ್ರಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ ಹೆಲ್ಪಿಂಗ್ ವರ್ಬ್, ಅದು ವರ್ಬ್ ಸಿಕ್ತು. ಯಾರಿದ್ದವರು? ನಾನು ಸಬ್ಜೆಕ್ಟ್. ಆ ನಂತರ ಇದು ಸ್ಥಿತಿ ಇರೋದ್ರಿಂದ ಆಬ್ಜೆಕ್ಟ್ ಇರೋದಿಲ್ಲ, ನಾವು ನೀಡುತ್ತೆ ಐ ಆಮ್ ಅ ಟೀಚರ್. ಈ ರೀತಿ ಇರುವಿಕೆಯನ್ನು ಹೇಳಿದ್ರೆ ಮುಗೀತು. ಇನ್ನ ಈ ಇರುವಿಕೆಯನ್ನ ತಗೊಂಡ್ರೆ ಸ್ಥಿತಿ ಅಂದ್ರೆ ಸದ್ಯದ ಸ್ಥಿತಿ, ಸದ್ಯ ಇರುವಂತ. ಅವನು ಇದ್ದಾನೆ, ಅವಳು ಇದ್ದಾಳೆ, ಅದು ಇದೆ. ಇಲ್ಲಿ ಸ್ಥಿತಿಯನ್ನು ಹೇಳಿಕ್ ಬರುವಂತ ಅದಕ್ಕೆ ಪೂರ್ವಕವಾಗಿ ಕೇವಲ ಹೆಲ್ಪಿಂಗ್ ವರ್ಬ್ ಸಾಕು. ಇಲ್ಲಿ 3 ಹೆಲ್ಪಿಂಗ್ ವರ್ಬ್ ಬರ್ತವೆ. ಆಮ್, ಆರ್, ಈಸ್. ಐ ಇದ್ದಾಗ ಆಮ್, ವಿ, ಯು, ದೇ ಪ್ಲೂರಲ್ ಇದ್ದಾಗ ಆರ್, he, she, it ಸಿಂಗುಲರ್ ಇದ್ದಾಗ ಈಸ್. ರವಿ ಈಸ್, ಸುಮಾ ಈಸ್. ಓಕೆ, ಮೈ ಬ್ರದರ್ ಈಸ್, ಯುವರ್ ಸಿಸ್ಟರ್ ಈಸ್, ದಟ್ ಬಾಯ್ ಈಸ್. ಹಿಂಗಾದ್ರೆ ಮುಗೀತು. ಬರೀ ಕನ್ನಡ ವಾಕ್ಯದಲ್ಲಿನ ಹೆಲ್ಪಿಂಗ್ ವರ್ಬ್ ಈ ರೀತಿ ಬಂದ್ರೆ ಅದು ಹೆಲ್ಪಿಂಗ್ ವರ್ಬ್ ಅನ್ಸಿದ್ರೆ, ಅದು ಮೇನ್ ವರ್ಬ್ ಅಲ್ಲ ಅನ್ಸಿದ್ರೆ ವಾಕ್ಯ ರಚನೆ ಸರಳ. ಈ ಹೆಲ್ಪಿಂಗ್ ವರ್ಬ್ ಗಿಂತ ಮುಂಚೆ ಸಬ್ಜೆಕ್ಟ್, ನಂತರದಲ್ಲಿ ನೌನ್ ಇದ್ರೆ ನೌನ್, ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್, ಪ್ರಿಪೋಷನ್ ನೌನ್ ಇದ್ರೆ ಪ್ರಿಪೋಷನ್. ಹಂಗೆ ಇನ್ನು ಕ್ರಿಯೆ ಪ್ರಾರಂಭ ಆಗ್ತವೆ. ನಾನು ದಿನಾಲೂ ಒಂದು ಕವನವನ್ನು ಬರೆಯುತ್ತೇನೆ, ನಾನು ದಿನಾಲೂ ಇಂಗ್ಲಿಷ್ ಬರೆಯುತ್ತೇನೆ, ನಾನು ಮನೆಗೆ ಹೋಗುತ್ತೇನೆ, ನಾನು ಇಂದು ಬೆಂಗಳೂರಿಗೆ ಹೋಗುತ್ತೇನೆ. ಈ ರೀತಿ ಮುಂದೆ ನಡೆಯುವ ಕ್ರಿಯೆ. ಈ ಮುಂದೆ ನಡೆಯುವ ಕ್ರಿಯೆ, ಆ ಕ್ರಿಯೆಯನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕ್ರಿಯೆ ಇರೋದಿಲ್ಲ. ಅದೇ ಬರೆಯುತ್ತೇನೆ, ಹೋಗುತ್ತೇನೆ, ನೋಡುತ್ತೇನೆ, ಕಾಣುತ್ತೇನೆ, ಭೇಟಿಯಾಗುತ್ತೇನೆ, ಊಟ ಮಾಡುತ್ತೇನೆ, ನಿದ್ದೆ ಮಾಡುತ್ತೇನೆ ಅನ್ನೋ ಕ್ರಿಯೆಗಳು ಪ್ರಾರಂಭ ಆದ್ರೆ ಅದು ಈ ರೀತಿ ಇದ್ರೆ ನೋಡ್ರಿ, ನಾನು ಇಂದು ಬೆಂಗಳೂರಿಗೆ ಹೋಗುತ್ತೇನೆ ಅಂದ್ರೆ ಮುಂದೆ ಹೋಗ್ತೀನಿ, ಮುಂದೆ ನಡೆಯುವ ಕ್ರಿಯೆ ಅನಿಸ್ತಂದ್ರೆ ಅದಕ್ಕೆ ನಾವು ಮೇನ್ ವರ್ಬ್, ಅದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೀವಿ. ಕೇವಲ ಮೇನ್ ವರ್ಬ್ ಸಾಕು, ಬರೀ ಮೇನ್ ವರ್ಬ್ ಸಾಕು. ನೋಡ್ರಿ, ನಾನು ದಿನಾಲು ಕವನಗಳನ್ನು ಬರೆಯುತ್ತೇನೆ ಮೇನ್ ವರ್ಬ್ ಸಿಕ್ತು. ಯಾರು ಬರೆಯೋದು? ನಾನು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ನೋಡ್ರಿ, ರೈಟ್ ಇದೆ, ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್ ಐ, ರೈಟ್ ಪೋಯಮ್ಸ್. ಮುಗೀತು. ನಾನು ಇಂದು ಬೆಂಗಳೂರಿಗೆ ಹೋಗುತ್ತೇನೆ ಮೇನ್ ವರ್ಬ್. ನಾನು ಐ ಗೋ ಟು ಬೆಂಗಳೂರು, ನೇರವಾಗಿ ಮೇನ್ ವರ್ಬ್. ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ನಂತರದಲ್ಲಿ ಆಬ್ಜೆಕ್ಟ್. ಇದು ಫಾರ್ಮ್. ನೋಡ್ರಿ, ನೀನು ದಿನಾಲು ಕವನಗಳನ್ನು ಬರೆಯುತ್ತಿ. ಯಾರು? ನೀನು. ಯು ರೈಟ್ ಪೋಯಮ್ಸ್ ಡೈಲಿ. ಅವನು ದಿನಾಲು ಕವನವನ್ನು ಬರೆಯುತ್ತಾನೆ. ರೈಟ್ಸ್ ಥರ್ಡ್ ಪರ್ಸನ್ ಸಿಂಗುಲರ್ ಆಗೋದ್ರಿಂದ ಅದಕ್ಕೆ ನಾವು ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಪ್ರತ್ಯಯವನ್ನು ಮೇನ್ ವರ್ಬ್ಗೆ ಹಚ್ಚಬೇಕು. ಬರೆಯುತ್ತಾನೆ ಅವನು. ಹಿ ರೈಟ್ಸ್ ಪೋಯಮ್ಸ್ ಡೈಲಿ. ಶಿ ರೈಟ್ಸ್ ಪೋಯಮ್ಸ್ ಡೈಲಿ. ಇಟ್ ರೈಟ್ಸ್ ಪೋಯಮ್ಸ್ ಡೈಲಿ. ರವಿ ರೈಟ್ಸ್ ಪೋಯಮ್ಸ್ ಡೈಲಿ. ನಮ್ಮ ಕನ್ನಡ ವಾಕ್ಯದಲ್ಲಿ ಬರೀ ಒಂದು ಮೇನ್ ವರ್ಬ್ ಕ್ರಿಯೆ, ಆ ಕ್ರಿಯೆ ಮುಂದೆ ಆಗತ್ತೆ ಅನಿಸಿದಾಗ ಸಿಂಪಲ್ ಪ್ರೆಸೆನ್ಸ್, ಅಲ್ಲಿ ವಾಕ್ಯ ರಚನೆ ಬರೇ ಮೇನ್ ವರ್ಬ್ ಸಾಕು. ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆ ನಂತರ ಆಬ್ಜೆಕ್ಟ್. ಬಹಳ ಸುಲಭ ಇಂಗ್ಲಿಷ್ ಕಲಿ. ಆದ್ರೆ ಇದನ್ನ ಶ್ರಮ ವಹಿಸಿ ಸ್ವಲ್ಪ ಕಷ್ಟಪಟ್ಟು ರೂಢಿ ಮಾಡಿಕೊಳ್ಬೇಕು. ಅದೊಂದೇ. ಅದೇ ನೋಡ್ರಿ, ನಾನು ಈಗ ಒಂದು ಕವನವನ್ನು ಬರೀತಾ ಇದ್ದೇನೆ, ಬರೆಯೋಕೆ ನಡೀತಾ ಇದ್ದೇನೆ ಪ್ರೆಸೆಂಟ್. ಬರೀತಾ ಆಕ್ಷನ್ ಇದೆ, ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಬರೆಯುತ್ತಾ ಇದ್ದೇನೆ. ಇಲ್ಲಿ ಈ ಬರೆಯುತ್ತಿದ್ದೇನೆ ಅನ್ಲಿಕ್ಕೆ ಅವರು ಬಳಸುವಂತದ್ದು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಅಂತ ING. ಇವು 3 ಬರೆದ್ರೆ ಅದು ಒಂದು ಕನ್ನಡ ಆಗುತ್ತೆ. ಬರೆಯುತ್ತಿದ್ದೇನೆ, ಆಮ್ ರೈಟಿಂಗ್. ನೋಡ್ರಿ, ರೈಟ್ ಬರೆ, ತಾ ರೈಟಿಂಗ್, ಇದ್ದೇನೆ ಆಮ್ ರೈಟಿಂಗ್ ಅನ್ನೋದೇ ಬರೆಯುತ್ತಿದ್ದೇನೆ. ನೀನು ಈಗ ಒಂದು ಕವನವನ್ನು ಬರೆಯುತ್ತಾ ಇದ್ದಿ,
ಆರ್ ರೈಟಿಂಗ್, ಬರಿತಾ ರೈಟಿಂಗ್ ಇದ್ದಿ ಆರ್ ಇದ್ದಿ ಬರೆಯುತ್ತಿದ್ದಾನೆ, ಬರಿತಾ ರೈಟಿಂಗ್ ಇದ್ದಾನೆ, ಈಸ್ ರೈಟಿಂಗ್ ಈಸ್ ರೈಟಿಂಗ್. ಇದು ವರ್ಬಿನ ಒಂದು ರೂಪ. ಇದಕ್ಕಿಂತ ಮುಂಚೆ ಸಬ್ಜೆಕ್ಟ್ ನೋಡಿ, ನಾನು ಈಗ ಒಂದು ಕವನವನ್ನು ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದೇನೆ ವರ್ಬ್, ಆಮ್ ರೈಟಿಂಗ್. ಯಾರು? ನಾನು, ಐ ಆಮ್ ರೈಟಿಂಗ್. ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಪೋಯಮ್ ನಾನು ಈಗ ಬೆಂಗಳೂರಿಗೆ ಹೋಗುತ್ತಿದ್ದೇನೆ, ಹೋಗಾಕತ್ತೀನಿ, ಹೋಗ್ತಾ ಇದ್ದೇನೆ, ಹೋಗುತ್ತಿದ್ದೇನೆ. ಆಮ್ ಗೋಯಿಂಗ್. ಯಾರು? ಸಬ್ಜೆಕ್ಟ್ ನಾನು, ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಅವಳು ಈಗ ಇಂಗ್ಲಿಷ್ ಮಾತನಾಡುತ್ತಿದ್ದಾಳೆ, ಈಸ್ ರೈಟಿಂಗ್. ಯಾರು? ಅವಳು, ಶಿ ಈಸ್ ರೈಟಿಂಗ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇದೇ ಪ್ಯಾಟರ್ನ್. ಆದ್ರೆ ಇಲ್ಲಿ ನಾವು ಕಲಿಸುವಾಗ ಕೇವಲ ವರ್ಬನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆ ವಾಕ್ಯ ರೂಪದಲ್ಲಿ ಬಂದಾಗ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಅಂತ ನಾವು ನಿಖರವಾಗಿ ಗೊತ್ತಾಗಬೇಕು. ಆ ಮೈದಾನದಲ್ಲಿ ಕೆಲವು ವಿದ್ಯಾರ್ಥಿಗಳು ಕ್ರಿಕೆಟ್ ಆಡುತ್ತಿದ್ದಾರೆ, ಆಡಾಕತ್ಯಾರ, ಕಂಟಿನ್ಯೂಸ್ ಪ್ಲೂರಲ್, ಆರ್ ಪ್ಲೇಯಿಂಗ್. ಯಾರು? ಕೆಲವು ಹುಡುಗರು, ಸಮ್ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ದೇರ್. ನಮ್ಮ ಕನ್ನಡ ವಾಕ್ಯಗಳು ಯಾವುದೇ ರೀತಿ ಇದ್ರು ಅಲ್ಲಿ ವರ್ಬ್, ಆ ವರ್ಬ್ ಅಂದ್ರೆ ಕ್ರಿಯೆ, ಆ ಕ್ರಿಯೆ ಅಂದ್ರೆ ನಡೀತಾ ಇದೆ ಅಂದ್ರೆ ಕಂಟಿನ್ಯೂಸ್. ಆ ಕಂಟಿನ್ಯೂಸ್ ಅಲ್ಲಿ ಇಷ್ಟು ಬರೀ ಸಾಕು. ಬರೆಯುತ್ತಿದ್ದೇನೆ, ಆಮ್ ರೈಟಿಂಗ್. ಬರೆಯುತ್ತಿದ್ದಿ, ಆರ್ ರೈಟಿಂಗ್. ಬರೆಯುತ್ತಿದ್ದಾನೆ, ಈಸ್ ರೈಟಿಂಗ್. ಅದಕ್ಕೆ ಬರೇ ಅದರ ಸ್ಥಳದಲ್ಲಿ ಬೇರೆ ಯಾವ್ದಾದ್ರು ತಗೋಬಹುದು. ಮಾತನಾಡುತ್ತಿದ್ದೇನೆ, ಆಮ್ ಸ್ಪೀಕಿಂಗ್. ಮಾತನಾಡುತ್ತಿದ್ದಿ, ಆರ್ ಸ್ಪೀಕಿಂಗ್. ಮಾತನಾಡುತ್ತಿದ್ದಾನೆ, ಈಸ್ ಸ್ಪೀಕಿಂಗ್. ಇಷ್ಟೇ. ಈ ಶಬ್ದ ಬರೆಯುತ್ತಿದ್ದೇನೆ ಅನ್ನಕ್ಕೆ ಆಮ್ ರೈಟಿಂಗ್ ಬರಬೇಕು ಅನ್ನೋದನ್ನ ನೆನ್ಪಿಟ್ಕೋ. ಬರೆಯುತ್ತೇನೆ ಅನ್ನಕ್ಕೆ ರೈಟ್ ಬರಬೇಕು ಇಂಗ್ಲಿಷ್ ನಲ್ಲಿ. ನಮ್ಮ ಕನ್ನಡ ಈ ಪದಗಳಿಗೆ ಇಂಗ್ಲಿಷಿನ ಮೇನ್ ವರ್ಬ್ ಪೂರ್ವಕವಾಗಿ ಬರಬೇಕು. ನೋಡ್ರಿ, ಹೋಗುತ್ತೇನೆ, ಗೋ. ಹೋಗುತ್ತಿ, ಗೋ. ಹೋಗುತ್ತಾನೆ, ಗೋಸ್. ಹೋಗುತ್ತಿದ್ದೇನೆ, ಆಮ್ ಗೋಯಿಂಗ್. ಹೋಗುತ್ತಿದ್ದಿ, ಆರ್ ಗೋಯಿಂಗ್. ಹೋಗುತ್ತಿದ್ದಾನೆ, ಈಸ್ ಗೋಯಿಂಗ್. ಕಂಟಿನ್ಯೂಸ್. ನಮ್ಮ ಕನ್ನಡ ಪದಗಳಿಗೆ ನೋಡ್ರಿ, ಬರೇ, ರೈಟ್, ಬರಿತಾ, ಐಜಿ, ಇದ್ದೇನೆ, ಆಮ್. ಇಷ್ಟು ಸೂಕ್ಷ್ಮ ನೋಡ್ಬಿಟ್ರೆ ಸಾಕು. ಬೇಕಾದ ವರ್ಗ ತಗೊಳ್ಳಿ, ಅದು ಕಂಟಿನ್ಯೂಸ್ ಆದ್ರೆ ಹಿಂಗೇ ಬರ್ಬೇಕು. ನೋಡ್ರಿ, ಓದುತ್ತಿದ್ದಾನೆ, ಓದು, ರೀಡ್ತಾ, ರೀಡಿಂಗ್ ಇದ್ದಾನೆ, ಈಸ್ ರೀಡಿಂಗ್. ಮುಗಿತು. ಆಡುತ್ತಿದ್ದಾಳೆ, ಆಡು, ಪ್ಲೇ, ಆಡ್ತಾ, ಪ್ಲೇಯಿಂಗ್ ಇದ್ದಾಳೆ, ಈಸ್ ಪ್ಲೇಯಿಂಗ್. ಮುಗಿತು. ಟಿವಿ ನೋಡಿ, ಅವಳು ತನ್ನ ಕೋಣೆಯಲ್ಲಿ ಟಿವಿ ನೋಡುತ್ತಿದ್ದಾಳೆ, ನೋಡ್ತಾ ಇದ್ದಾಳೆ, ಕಂಟಿನ್ಯೂಸ್. ನೋಡು, ವಾಚ್, ಐಎನ್ಜಿ, ಇದ್ದಾಳೆ, ಈಸ್. ಯಾರು ನೋಡ್ತಾ ಇದ್ದಾರೆ? ಅವಳು, ಶಿ ಈಸ್ ವಾಚಿಂಗ್ ಟಿವಿ ಇನ್ ಹರ್ ರೂಮ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇದನ್ನ ನಾವು ಗುರ್ತಿಡಿಬೇಕು ಮೊದಲು. ಆ ನಂತರ ಅದಕ್ಕೆ ಮೊದಲು ಸಬ್ಜೆಕ್ಟ್, ನಂತರ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಅದೇ ನೋಡಿ, ಬರೆದಿದ್ದೇನೆ, ನಾನು ಇಂದು ಒಂದು ಕವನವನ್ನು ಬರೆದಿದ್ದೇನೆ. ಬರೆದು ಇದ್ದೇನೆ, ಬರೆಯೋ ಕ್ರಿಯೆ ಪೂರ್ಣ ಆಗಿದೆ, ಅದಕ್ಕೆ ಪರ್ಫೆಕ್ಟ್. ಎಂತ ಪರ್ಫೆಕ್ಟ್? ಇದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್. ಈಗ ನೋಡಿ, ಬರೆದಿದ್ದೇನೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿಕ್ ಫಾರ್ಮ್ ಬರಬೇಕು. ಹ್ಯಾವ್ ರಿಟನ್. ಬರೆದಿದ್ದಿ, ಹ್ಯಾವ್ ರಿಟನ್. ಎರಡು ಬರೇ ರಿಟರ್ನ್ ಅಲ್ಲ, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿಕ್ ಫಾರ್ಮ್ ಬಂದಾಗ ಅದು ಪರ್ಫೆಕ್ಟ್. ಬರೆದಿದ್ದಾನೆ, ಹ್ಯಾಸ್ ರಿಟನ್. ಬರೆದಿದ್ದಾಳೆ, ಹ್ಯಾಸ್ ರಿಟನ್. ಬರೆದಿದ್ದಾರೆ, ಹ್ಯಾವ್ ರಿಟನ್. ಮತ್ತೇನು ಸಮಸ್ಯೆ? ಕೊಟ್ಟಿದ್ದೇನೆ, ಹ್ಯಾವ್ ಗಿವನ್. ಕುಡಿದಿದ್ದೇನೆ, ಹ್ಯಾವ್ ಡ್ರಂಕ್. ಕೊಟ್ಟಿದ್ದಾಳೆ, ಹ್ಯಾಸ್ ಗಿವನ್. ಇಷ್ಟೇ. ಮತ್ತೆ ನಮ್ಮ ಈ ಕನ್ನಡ ಕ್ರಿಯಾಪದಗಳ ಕಾಲವನ್ನು ನಿರ್ಧಾರ ಮಾಡಬೇಕು. ಆ ಕ್ರಿಯಾಪದಕ್ಕೆ ಇವೇ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿಕ್ ವರ್ಬ್. ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಐಎನ್ಜಿ, ಬರೀ ಮೇನ್ ವರ್ಬ್. ಈ ಸೂತ್ರಗಳು ಗೊತ್ತಾದ್ರೆ ಸಾಕು. ಮತ್ತೆ ನೀವು ಇದನ್ನ ಡಿಟೇಲ್ ಆಗಿ ತಿಳಿಬೇಕಾದ್ರೆ ನಮ್ಮ ಒಂದೊಂದು ಟೆನ್ಸ್ಗೆ ಒಂದೊಂದು ವಿಡಿಯೋ ಮಾಡಿದ್ವಿ. ಆ ಟೆನ್ಸ್ ಅನ್ನ, ಆ ವಿಡಿಯೋನ ನೋಡ್ತಾ ಹೋದ್ರೆ ನಿಮ್ಗೆ ಇದನ್ನ ಪೂರ್ಣವಾಗಿ ತಿಳಿಯುತ್ತೆ. ಹಂಗೆ ನೋಡ್ರಿ, ಬರೆಯುತ್ತಲಿದ್ದೇನೆ, ನಾನು ಈ ಕವನವನ್ನು 10 ದಿನಗಳಿಂದ ಬರೆಯುತ್ತಲಿದ್ದೇನೆ, ಬರಿತಾ ಇದ್ದೇನೆ, ಪರ್ಫೆಕ್ಟ್ ಕಂಟಿನ್ಯೂಸ್. ಏನಾಗುತ್ತೆ? ಹ್ಯಾವ್ ಬೀನ್ ರೈಟಿಂಗ್. ಬರಿತಾ, ರೈಟಿಂಗ್, ಲೇ, ಬೀನ್, ಇದ್ದೇನೆ, ಹ್ಯಾವ್ ಬೀನ್ ರೈಟಿಂಗ್. ಬರೆಯುತ್ತಲಿದ್ದೇನೆ. ಬರೆಯುತ್ತಲಿದ್ದಿ, ಹ್ಯಾವ್ ಬೀನ್ ರೈಟಿಂಗ್. ಬರೆಯುತ್ತಲಿದ್ದಾನೆ, ಹ್ಯಾಸ್ ಬೀನ್ ರೈಟಿಂಗ್. ಈ ರೈಟ್ ಬದಲು ಬೇಕಾದ ವರ್ಬ್ ಹಾಕಿದ್ರೆ ಅದು ಹಂಗೆ ಬರಬೇಕು. ಅದು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ದೀರ್ಘಕಾಲದಿಂದ ನಡೀತಾ ಇರುವಂತ ಕ್ರಿಯೆ ಅನಿಸ್ಬೇಕು. ಕನ್ನಡ ವಾಕ್ಯದಲ್ಲಿ ನಾನು 10 ದಿನಗಳಿಂದ, ನಾನು ನಿನ್ನೆಯಿಂದ, ಈ ರೀತಿ ಇಂದ ಇಂತ ಬಂದಾಗ ಅದು ಪರ್ಫೆಕ್ಟ್ ಕಂಟಿನ್ಯೂಸ್.
ಈ ರೀತಿ ಪ್ರೆಸೆಂಟ್ ಟೆನ್ಸ್ ಅನ್ನ ಸ್ಥಿತಿ ಹೇಳಲಿಕ್ಕೆ, ಸಿಂಪಲ್ ಅನ್ನ ಮುಂದೆ ನಡೆಯುವ ಕ್ರಿಯೆಯನ್ನು ಹೇಳಲಿಕ್ಕೆ, ಕಂಟಿನ್ಯೂಸ್ ಅನ್ನ ಸದ್ಯ ನಡೀತಾ ಇರುವ ಕ್ರಿಯೆಯನ್ನು ಹೇಳಲಿಕ್ಕೆ, ಪರ್ಫೆಕ್ಟ್ ಅನ್ನ ಪೂರ್ಣಗೊಂಡಿರುವ ಕ್ರಿಯೆಯನ್ನು ಹೇಳಲಿಕ್ಕೆ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನು ದೀರ್ಘಕಾಲದಿಂದ ನಡೀತಾನೇ ಇರುವಂತ ಕ್ರಿಯೆಯನ್ನು ಹೇಳಲಿಕ್ಕೆ ಬಳಸ್ಕೊಳ್ಬೇಕು. ಇಷ್ಟೇ. ಈ ಪದಗಳು ಸ್ಪಷ್ಟವಾಗಿ ಅರ್ಥ ಆದ್ರೆ ಅದಕ್ಕೆ ಪೂರಕವಾಗಿ ಸ್ವಲ್ಪ ಕಷ್ಟಪಟ್ಟು ಇವುಗಳನ್ನ ನೆನ್ಪಿಟ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಬರ್ಬೇಕು ಸ್ಥಿತಿ ಇದ್ದಾಗ, ಸಿಂಪಲ್ ನಲ್ಲಿ ಮೇನ್ ವರ್ಬ್ ಬರ್ಬೇಕು, ಕಂಟಿನ್ಯೂಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ ಬಂದಾಗನೇ ವರ್ಬ್ ಆಗುತ್ತೆ. ನೋಡ್ರಿ, ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ ಕುಡಿದಾಗನೇ ವರ್ಬ್ ಅದು. ಪರ್ಫೆಕ್ಟ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪೀಪಲ್ ಕುಡಿದಾಗನೇ ವರ್ಬ್ ಅದು. ಇನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾವ್ ಬೀನ್ ರೈಟಿಂಗ್ ಹೆಲ್ಪಿಂಗ್ ವರ್ಬ್ ಬೀನ್ ಮೇನ್ ವರ್ಬ್ ಐಎನ್ಜಿ ಕುಡಿದಾಗನೇ ವರ್ಬ್. ವರ್ಬಿನ ರೂಪಗಳಿವು, ಇರೋದಿರೋದು ವರ್ಬೆ, ರೂಪಗಳು ಬೇರೆ ಬೇರೆ ರೂಪಗಳು. ಯಾಕಂದ್ರೆ ಕ್ರಿಯೆಯ ಸಮಯ ಬೇರೆ ಬೇರೆ ಆಗಿದೆ. ಹೋಗುತ್ತೇನೆ ಬೇರೆ, ಹೋಗುತ್ತಿದ್ದೇನೆ ಬೇರೆ, ಹೋಗಿದ್ದೇನೆ ಬೇರೆ, ಹೋಗಿತ್ತಲಿದ್ದೇನೆ ಬೇರೆ. ಹೋಗುತ್ತೇನೆ ಗೋ, ಹೋಗುತ್ತಿದ್ದೇನೆ ಆಮ್ ಗೋಯಿಂಗ್, ಹೋಗಿದ್ದೇನೆ ಹ್ಯಾವ್ ಗಾನ್, ಹೋಗುತ್ತಲೇ ಇದ್ದೇನೆ ಹ್ಯಾವ್ ಬೀನ್ ಗೋಯಿಂಗ್. ಇಷ್ಟು ನೆನ್ಪಿಟ್ಟು ಸಾಕು. ಈ ಶಬ್ದಗಳನ್ನ ಕನ್ನಡದಲ್ಲಿ ಪಕ್ಕ ನೆನ್ಪಿಟ್ಕೊಂಡು ಅದಕ್ಕೆ ಪೂರ್ವಕವಾಗಿ ಈ ಇಂಗ್ಲಿಷ್ ಪದಗಳನ್ನ ನೆನ್ಪಿಟ್ಕೊಂಡ್ರೆ ಇದಕ್ಕೆ ಪರವಾಗಿ ಬೇಕಾದಂತ ವರ್ಬ್ ಬಂದ್ರು ಸ್ವಲ್ಪ ನೀವು ಗಮನ ವಹಿಸ್ಬಿಟ್ರೆ ಟೆನ್ಸ್ ನಿರ್ಧಾರ ಆಯ್ತು. ಅದನ್ನೇ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಹಿಂದಿನ ಸ್ಥಿತಿ ಅಥವಾ ಮುಗಿದು ಹೋದ ಕ್ರಿಯೆಗಳು. ಯಾಕೆ ನೋಡ್ರಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು, ಸಾಕು, ಇದ್ದೇನು ಇರುವಿಕೆ ವಾಸ್, ಇದ್ದೇ ವರ್, ಇದ್ದನು ವಾಸ್, ಮುಗಿತು. ನಾನು ಒಬ್ಬ ಸೈನಿಕ ಇದ್ದೇನು, ಇದ್ದೇನು ಹೆಲ್ಪಿಂಗ್ ವರ್ಬ್, ನಾನು ಸಬ್ಜೆಕ್ಟ್ ಐ ವಾಸ್ ಅ ಸೋಲ್ಜರ್, ಮುಗಿತು. ವರ್ಬ್ ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆ ನಂತರ ಆಬ್ಜೆಕ್ಟ್. ಇದೇ ಫಾರ್ಮುಲಾ. ಆದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಎಲ್ಲೆಲ್ಲ ಪದಗಳು ಬಂದರೂ ಕೂಡ ವರ್ಬ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡ್ಕೊಳ್ಬೇಕು. ಈ ಸೂತ್ರದಲ್ಲಿ ಬಹಳ ನೇರವಾದಂತ ಮೆಥಡ್. ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೆ ರೂಢಿ ಮಾಡ್ತಾ ಮಾಡ್ತಾ ನೀವು ಅದನ್ನ ಕಲಿಬಹುದು. ಅದೇ ನೋಡ್ರಿ, ಬರೆದೇನು, ಬರೆಯೋ ಕ್ರಿಯೆ ಮುಗಿದು ಹೋಗಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಬರೀ ಮೇನ್ ವರ್ಬ್ ಸಾಕು, ರೋಟ್. ಮೇನ್ ವರ್ಬಿನ ಪಿಟಿ ರೂಪ ಬೇಕಿ. ಇಲ್ಲಿ ಬರೆಯುತ್ತೇನೆ ರೈಟ್, ಬರೆದೇನು ರೋಟ್. ಬರೆದೆ, ನೀನು ಒಂದು ಪತ್ರವನ್ನು ಆಗ ಬರೆದೆ ರೋಟ್. ಅವನು ನಿನ್ನೆ ಅವನ ತಂದೆಗೆ ಒಂದು ಪತ್ರವನ್ನು ಬರೆದನು ರೋಟ್. ಈ ಪದಗಳು ಕನ್ನಡದಲ್ಲಿ ಬಂದ್ರೆ ಅದಕ್ಕೆ ಪೂರ್ವ ಮೇನ್ ವರ್ಬ್ ಬರಬೇಕು. ಬರೆದೆನು ರೋಟ್, ಹೋದೆನು ವೆಂಟ್, ಕೊಟ್ಟೆನು ಗೇವ್, ಕೊಟ್ಟೆ ಗೇವ್, ಕೊಟ್ಟನು ಗೇವ್. ಇಷ್ಟೇ, ಮತ್ತೇನಿಲ್ಲ. ಅದೇ ನೋಡ್ರಿ, ಬರೆಯುತ್ತಿದ್ದೇನು, ಬರಿತಾ ಇದ್ದೇನು, ಇದ್ದೇನು ಪಾಸ್ಟ್ ಕ್ರಿಯೆ ನಡೀತಾ ಇತ್ತು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ಪಾಸ್ಟ್ ಕಂಟಿನ್ಯೂಸ್ ಏನ್ ಬರಬೇಕು, ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ. ಸೇಮ್ ಫಾರ್ಮುಲಾ, ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ, ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್. ಆದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಮ್ ಆರ್ ಈಸ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ವಾಸ್ ಮತ್ತು ವರ್ಬ್. ಬರೆಯುತ್ತಿದ್ದೇನು ವಾಸ್ ರೈಟಿಂಗ್, ಬರಿತಾ ರೈಟಿಂಗ್ ಇದ್ದೇನು ವಾಸ್ ರೈಟಿಂಗ್. ಈ ವಾಸ್ ರೈಟಿಂಗ್ ಬರೆದ್ರೆ ಮುಗಿತು, ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆ ನಂತರ ಆಬ್ಜೆಕ್ಟ್, ಮುಗಿತು. ನೋಡಿ, ಬರೆಯುತ್ತಿದ್ದೆ ವರ್ ರೈಟಿಂಗ್, ಬರೆಯುತ್ತಿದ್ದನು ವಾಸ್ ರೈಟಿಂಗ್. ಇನ್ನು ವಾಕ್ಯದಲ್ಲಿ ಬಳಸ್ಕೊಳ್ರಿ. ನಾನು ನಿನ್ನೆ ಒಂದು ಕವನವನ್ನು ಬರೆಯುತ್ತಿದ್ದೇನು, ಬರೆಯುತ್ತಿದ್ದೇನೆ, ಬರಿತಾ ಇದ್ದೇನೆ, ಬರಿತಾ ಇದ್ದೇನು, ಇದ್ದೇನು ಕಂಟಿನ್ಯೂಸ್, ಬರಿತಾ ಕಂಟಿನ್ಯೂಸ್. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಬರೆಯುತ್ತಿದ್ದೇನು ವಾಸ್ ರೈಟಿಂಗ್. ಯಾರು, ನಾನು, ಐ ವಾಸ್ ರೈಟಿಂಗ್ ಏನನ್ನ ಲೆಟರ್ ಎಸ್ಟರ್ಡೇ. ಮುಗಿತು ವಾಕ್ಯ. ವಾಕ್ಯಕ್ಕೆ ಕೇಂದ್ರ, ವಾಕ್ಯಕ್ಕೆ ಮಹತ್ವವಾದಂತ ಅತ್ಯಂತ ಮಹತ್ವವಾದಂತ ಶಬ್ದ ಅಂದ್ರೆ ವರ್ಬ್. ಆ ವರ್ಬ್ ಅನ್ನ ಕಂಡುಹಿಡಿದು ಆ ಕನ್ನಡ ವರ್ಬಿಗೆ ಇಂಗ್ಲಿಷ್ ಪದಗಳ ಜೋಡಣೆ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆ ನಂತರ ಆಬ್ಜೆಕ್ಟ್. ಮತ್ತೆ ಇಂಗ್ಲಿಷ್ ಬಹಳ ಸುಲಭವಾಗಿ ಕಲಿಬಹುದು. ಬರೆದಿದ್ದೇನು, ನಾನು ಹೋದ ವರ್ಷ 2 ಕವನಗಳನ್ನು ಬರೆದಿದ್ದೇನು, ಬರೆದು ಇದ್ದೇನು ಪಾಸ್ಟ್. ಬರೆಯೋ ಕ್ರಿಯೆ ಪೂರ್ಣ ಆಗಿತ್ತು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಬರೆದಿದ್ದೇನು ಅನ್ಲಿಕ್ಕೆ ಅವು ಬಳಸುವಂತ ಇಂಗ್ಲಿಷ್ ಪದಗಳು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬಿನ ಪಿಪಿ ರೂಪ. ಬರೆದಿದ್ದೇನು ಹ್ಯಾಡ್ ರಿಟನ್, ಬರೆದಿದ್ದೇ ಹ್ಯಾಡ್ ರಿಟನ್, ಬರೆದಿದ್ದನು ಹ್ಯಾಡ್ ರಿಟನ್. ಮತ್ತೇನು ವ್ಯತ್ಯಾಸ. ಹಂಗೆ ಮುಂದುವರೆದು ನೋಡ್ರಿ, ನಾನು ನಿನ್ನೆಯ ತನಕ ಈ ಕವನವನ್ನು ಬರೆಯುತ್ತಲಿದ್ದೇನು, ಬರಿತಾ ಇದ್ದೆ. ಯಾವಾಗ, ನಿನ್ನೆ ಅಲ್ಲ, ನಿನ್ನೆ ತನಕ. ಆದ್ರೆ ನಿನ್ನಿಗಿಂತ ಮುಂಚೆ ಪ್ರಾರಂಭ ಆಗಿ ನಿನ್ನೆಯ ತನಕ ನಡೀತಾ ಇತ್ತು. ಇದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ನಾವು ಡಿಟೇಲ್ ಆಗಿ ಬೇರೆ ಬೇರೆ ವಿಡಿಯೋದಲ್ಲಿ ಆಯಾ ಟೆನ್ಸ್ ಹೇಳಿದ್ದನ್ನ ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಬರೆಯುತ್ತಲಿದ್ದೇನು ಅನ್ನೋ ಒಂದು ಕನ್ನಡಕ್ಕೆ ಅವರು ಬಳಸೋದು ಹೆಲ್ಪಿಂಗ್ ವರ್ಬ್ ಬೀನ್ ಮೇನ್ ವರ್ಬ್ ಐಎನ್ಜಿ, ಹ್ಯಾಡ್ ಬೀನ್ ರೈಟಿಂಗ್.
ಬರೆಯುತ್ತಲಿದ್ದೆ ಹ್ಯಾಡ್ ಬೀನ್ ರೈಟಿಂಗ್, ಬರೆಯುತ್ತಲಿದ್ದನು ಹ್ಯಾಡ್ ಬೀನ್ ರೈಟಿಂಗ್. ಇವಿಗೆ ನಿಮ್ಗ ಇದು ಸೂತ್ರ ತರ ತಗೊಳ್ರಿ, ಇದಕ್ಕೆ ಪೂರ್ವಕವಾಗಿ ಬೇಕಾದಂತ ಹಾಕಿದ್ರು ಇದೇ ರೀತಿ ಬಂತು ಇನ್ನೊಂದು ವರ್ಗು ಇದೇ ಟೆನ್ಸ್, ಇದೇ ರೀತಿ ಬಂದಿದೆ ಇನ್ನೊಂದು ವರ್ಗು ಇದೇ ಟೆನ್ಸ್. ಬರೆದಿದ್ದೆನು, ಕೊಟ್ಟಿದ್ದೆನು, ನೋಡಿದ್ದೆನು, ಬಂದಿದ್ದೆನು, ಹೇಳಿದ್ದೆನು ಸೇಮ್ ಇರ್ತಾವ. ಇವು ಪಕ್ಕ ಇರ್ಬೇಕು, ಇದು ಫಿಕ್ಸ್ ಆಗಿರ್ಬೇಕು. ಅದಕ್ಕೆ ಇವು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೀನು ನೋಡ್ರಿ ಬರೆದಿದ್ದೇನು ಅನ್ನೋ ತರ ಹೋಗಿದ್ದೇನು ಬಂದಿತ್ತು, ಹೋಗಿ ಇದ್ದೇನು, ಹೋಗಿ ಇದ್ದೇನು, ಓಕೆ ಪರ್ಫೆಕ್ಟ್. ಯಾವ ಪರ್ಫೆಕ್ಟ್? ಇದ್ದೇನು ಪಾಸ್ಟ್ ಪರ್ಫೆಕ್ಟ್. ಏನ್ ಬರ್ಬೇಕು? ಹೆಲ್ಪಿಂಗ್ ಮೇನು ಫಿಕ್ಸ್ ಆಗಿರುತ್ತೆ, ಹ್ಯಾಡ್ ಗಾನ್. ಈ ರೀತಿ ಈ ಕನ್ನಡ ಕ್ರಿಯಾಪದಗಳು ನೆನಪಿಟ್ಕೊಳ್ಳಿ. ಪೂರ್ವಕವಾಗಿ ಈ ಇಂಗ್ಲಿಷ್ ಕ್ರಿಯಾಪದಗಳ ರಚನೆ ನೆನಪಿಟ್ಕೊಳ್ರಿ. ಅದಕ್ಕೆ ಪರವಾಗಿ ನೀವು ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ ಬೇಕಾದನ್ನ ಬದಲಾಯಿಸಿಕೊಳ್ತಾ ಹೋಗಿ. ಹಾಗೆ ಫ್ಯೂಚರ್ ಟೆನ್ಸ್ ಮುಂದೆ ಇರಬಹುದಾದ ಸ್ಥಿತಿ, ಮುಂದೆ ನಡೆಯಬಹುದಾದ ಕ್ರಿಯೆ, ಮುಂದೆ ಪೂರ್ಣಗೊಂಡಿರಬಹುದಾದ ಕ್ರಿಯೆ ಮತ್ತು ಮುಂದೆ ಒಂದು ನಿರ್ದಿಷ್ಟ ಸಮಯ ತನಕ ನಡೀತಾನೆ ಇರಬಹುದಾದ ಕ್ರಿಯೆ. ಹೇಗೆ ಪ್ರೆಸೆಂಟ್ ಮತ್ತು ಪಾಸ್ಟ್ ನಲ್ಲಿ ಸಿಂಪಲ್ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೋ ಹಂಗೆ ಫ್ಯೂಚರ್ ನಲ್ಲಿ ಕೂಡ ನೋಡ್ರಿ ಏನಾಗಿದೆ. ಇರುತ್ತೇನೆ, ನಾನು ನಾಳೆ ಬಾಗಲಕೋಟೆಯಲ್ಲಿ ಇರುತ್ತೇನೆ, ನಾನು ನಾಳೆ ಬೆಂಗಳೂರಿನಲ್ಲಿ ಇರುತ್ತೇನೆ. ಇರುವಿಕೆ ಯಾವಾಗ? ನಾಳೆ, ನಾಡದ ಮುಂದಿನ ವಾರ. ಫ್ಯೂಚರ್ ಟೆನ್ಸ್ ಏನಾಗುತ್ತೆ? ಶಾಲ್ ಬಿ ಮುಗಿತು. ನೋಡಿ ಇದು ಹೆಲ್ಪಿಂಗ್ ವರ್ಬ್ ಬಿ. ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್ ಯಾರು? ನಾನು. ಐ ಶಾಲ್ ಬಿ ಇನ್ ಬಾಗಲಕೋಟ್ ಟುಮಾರೋ. ಪ್ರಿಪೋಷನ್ ನೀವು ಭವಿಷ್ಯದಲ್ಲಿ ಸಂತೋಷವಾಗಿರುತ್ತಿ, ನೀನು ಸಂತೋಷವಾಗಿರುತ್ತಿ, ನೀವು ಸಂತೋಷವಾಗಿರುತ್ತೀರಿ, ಇರುತ್ತಿ ಅಥವಾ ಇರುತ್ತೀರಿ, ವಿಲ್ ಬಿ ಹೆಲ್ಪಿಂಗ್ ವರ್ಬ್. ಅದಕ್ಕಿಂತ ಮುಂಚೆ ವರ್ಬ್ಗಿಂತ ಮುಂಚೆ ಸಬ್ಜೆಕ್ಟ್ ಯಾರು? ಯು. ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಮುಖ್ಯವಾಗಿ ವರ್ಬ್ ಬರಬೇಕು. ಇರುತ್ತಾನೆ, ವಿಲ್ ಬಿ. ಅವ ನಾಳೆ ಇರ್ತಾನ, ವಿಲ್ ಬಿ ಯಾರು? ಅವ. ಹಿ ವಿಲ್ ಬಿ ಹಿಯರ್. ನಿನ್ ಗೆಳೆಯರೆಲ್ಲ ನಾಳೆ ಇಲ್ಲೇ ಇರ್ತಾರ, ವಿಲ್ ಬಿ ಯಾರ? ನಿನ್ನ ಎಲ್ಲಾ ಗೆಳೆಯರು. ಆಲ್ ಯುವರ್ ಫ್ರೆಂಡ್ಸ್ ಆಲ್ ಫ್ರೆಂಡ್ಸ್ ಆಫ್ ಯುವರ್ಸ್. ಅದೇನ್ ತಗೊಳ್ತೀವಿ ಸಬ್ಜೆಕ್ಟ್ ಗೊತ್ತಾಗುತ್ತೆ. ನಂತರ ಕ್ರಿಯೆ ಪ್ರಾರಂಭ. ನಾನು ನಾಳೆ ಬೆಂಗಳೂರಿಗೆ ಹೋಗುವೆನು, ಅನಿರ್ದಿಷ್ಟ ಕ್ರಿಯೆ. ಅದೇ ನಾನು ಬರೆಯುವೆನು, ಶಾಲ್ ರೈಟ್. ಶಾಲ್ ರೈಟ್ ಬರೆಯುತ್ತೇನೆ, ಶಾಲ್ ರೈಟ್ ಬರೆಯುವೆನು. ಈ ವ್ಯತ್ಯಾಸ ಗೊತ್ತಾಗ. ಬರೆಯುವೆ ವಿಲ್ ರೈಟ್, ಬರೆಯುವನು ವಿಲ್ ರೈಟ್. ಈ ಕನ್ನಡ ಕ್ರಿಯಾಪದಗಳಿಗೆ ಇದೇ ಇಂಗ್ಲಿಷ್ ಕ್ರಿಯಾಪದಗಳು ಇದೇ ರೀತಿ ಬರಬೇಕು. ಬರೆ ಸ್ಥಳದಲ್ಲಿ ಬೇಕಾದ ಯಾವ್ದಾರು ಹಾಕಿ. ಕೊಡುವೆನು ಶಾಲ್ ಗಿವ್, ಕೊಡುವೆ ವಿಲ್ ಗಿವ್, ಕೊಡುವನು ವಿಲ್ ಗಿವ್. ಭೇಟಿಯಾಗುವೆನು ಶಾಲ್ ಮೀಟ್, ಭೇಟಿಯಾಗುವೆ ವಿಲ್ ಮೀಟ್, ಭೇಟಿಯಾಗುವನು ವಿಲ್ ಮೀಟ್. ಈ ಪದಗಳು ಫಿಕ್ಸ್ ಆಗಬೇಕು, ಈ ಇಂಗ್ಲಿಷ್ ಪದಗಳು ಫಿಕ್ಸ್ ಆಗಬೇಕು. ಆ ಫಿಕ್ಸ್ ಆದ ಸ್ಥಳದಲ್ಲಿ ಬೇಕಾದನ್ನ ಕನ್ನಡ ವರ್ಬ್, ಅದಕ್ಕೆ ಪೂರಕವಾದ ಇಂಗ್ಲಿಷ್ ವರ್ಬ್. ಆ ಕನ್ನಡ ವರ್ಬಿನ ಟೆನ್ಸಿಗೆ ಅನುಗುಣವಾಗಿ ಇಂಗ್ಲಿಷ್ ಸೂತ್ರದಡಿಯಲ್ಲಿ ಇಂಗ್ಲಿಷ್ ಕ್ರಿಯಾಪದಗಳು ಬದಲಾಗ್ತಾ ಹೋಗುತ್ತೆ. ಬರೆಯುತ್ತಿರುತ್ತೆ, ನಾಳೆ ನಾನು ನಿಮ್ಗೆ ಕಾಯಕತ್ತಿರ್ತೀನಿ, ಕಾಯ್ತಾ ಇರ್ತೀನಿ. ಫ್ಯೂಚರ್ ಕಂಟಿನ್ಯೂಸ್. ನೋಡ್ರಿ, ಬರೆಯುತ್ತಿರುತ್ತೇನೆ ಶಾಲ್ ಬಿ ರೈಟಿಂಗ್. ಓಕೆ, ಬರೆಯುತ್ತಿರುತ್ತಿ ವಿಲ್ ಬಿ ರೈಟಿಂಗ್. ಇದು ಫಿಕ್ಸ್ ಅದು. ಬರೆಯುತ್ತಿರುತ್ತಾನೆ ವಿಲ್ ಬಿ ರೈಟಿಂಗ್. ಇದು ವರ್ಬ್, ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆನಂತರ ಆಬ್ಜೆಕ್ಟ್. ನೋಡ್ರಿ, ನಾಳೆ ನಾನು ಇಷ್ಟೊತ್ತಿನಾಗ ನಿಮಗ ಕಾಲೇಜ್ನಾಗ ಕಾಯಕತ್ತಿರ್ತೀನಿ. ಬೇಕಾಗ್ತವ್ರಿ, ಕಾಯಕತ್ತಿರ್ತೀನಿ, ಕಾಯ್ತಾ ಇರ್ತೀನಿ, ಕಾಯ್ತಾ ಇರ್ತೀನಿ. ಫ್ಯೂಚರ್ ಕಾಯ್ತಾ ಕಂಟಿನ್ಯೂಸ್, ಫ್ಯೂಚರ್ ಕಾಯ್ತಾ ಇರ್ತೀನಿ. ಓಕೆ, ಏನ್ ಹೆಲ್ಪಿಂಗ್ ವರ್ಬ್? ಬಿ. ಹೆಲ್ಪಿಂಗ್ ವರ್ಬ್ ಬಿ, ಮೇನ್ ವರ್ಬ್ ಐ. ಯಾರು? ಸಬ್ಜೆಕ್ಟ್ ಐ. ಐ ಶಾಲ್ ಬಿ ವೇಟಿಂಗ್ ಫಾರ್ ಯು ಎಟ್ ದಿಸ್ ಟೈಮ್ ಟುಮಾರೋ ಅಟ್ ದ ಕಾಲೇಜ್. ಬೇಕಾದ ದೊಡ್ಡ ವಾಕ್ಯ ಮಾಡಿದ್ರು ಅದರದ್ದು ವರ್ಬ್ ಕಂಡು ಹಿಡ್ಕೋಬೇಕು. ಆ ವರ್ಬಿನ ಆಧಾರ ಇಟ್ಕೊಂಡು ಟೆನ್ಸ್ ನಿರ್ಧಾರ ಮಾಡಬೇಕು. ಆ ಟೆನ್ಸ್ ನಡೆಯಲ್ಲಿ ಮುಗಿಯುತ್ತೆ, ಮತ್ತೇನಿಲ್ಲ ಇಂಗ್ಲಿಷ್ ನಲ್ಲಿ. ಓಕೆ, ಬರೆಯುತ್ತಿರುತ್ತಾನೆ ವಿಲ್ ಬಿ ರೈಟಿಂಗ್. ಬರೆದಿರ್ತೀನಿ, ನಾಳೆ ಅನ್ನೋದ್ರೊಳಗ ನಾ 2 ಕವನ ಬರ್ದಿರ್ತೀನಿ. ನಾಳೆ ಅನ್ನೋದ್ರೊಳಗ ನಾ ಅಕ್ಕಿ ಮ್ಯಾಲೆ 2 ಚಲೋ ಕವನ ಬರ್ದಿರ್ತೀನಿ. ಬರುದು ಇರ್ತೀನಿ ಫ್ಯೂಚರ್, ಬರೆಯೋದು ಪರ್ಫೆಕ್ಟ್. ಅಲ್ಲಿ ವಾಕ್ಯ ರಚನೆ ಇರುತ್ತೆ. ಬರೆದಿರುತ್ತೇನೆ, ಅಲ್ಲಿ ಅವ್ರು ಬಳಸೋದು ಹೆಲ್ಪಿಂಗ್ ವರ್ಬ್ ಹ್ಯಾವ್, ಮೇನ್ ವರ್ಬ್ ಬಿ ಫಾರ್ಮ್. ಶಾಲ್ ಹ್ಯಾವ್ ರಿಟರ್ನ್, ಬರೆದಿರ್ತೀನಿ. ಶಾಲ್ ಹ್ಯಾವ್ ರಿಟರ್ನ್, ಬರೆದಿರ್ತಿ ವಿಲ್ ಹ್ಯಾವ್ ರಿಟರ್ನ್.
ಬರೆದಿರ್ತಾನ. ಅವ ನಾಳೆ ಅನ್ನೋದ್ರೊಳಗ 10 ಅನ್ನೋದ್ರೊಳಗ ಬೆಂಗಳೂರು ಮುಟ್ಟಿರ್ತಾನ್, ಬರಿತಾನ್, ಬರೆದಿರ್ತಾನ್. ವಿಲ್ ಹ್ಯಾವ್ ರಿಟರ್ನ್. ಮುಟ್ಟಿರ್ತಾನ್, ವಿಲ್ ಹ್ಯಾವ್ ರೀಚ್. ಕೊಟ್ಟಿರ್ತಾನ್, ವಿಲ್ ಹ್ಯಾವ್ ಗಿವನ್. ಪಾಸ್ ಆಗಿರ್ತಾನ್, ವಿಲ್ ಹ್ಯಾವ್ ಪಾಸ್. ಏನು ಕನ್ಫ್ಯೂಷನ್ ಇಲ್ಲ. ಪದೇ 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 ನೋಡಿ, ಒಂದು ಸಲ ನೀವು ಇದನ್ನ ಕರಗತ ಮಾಡ್ಕೊಂಡ್ರೆ ಬೇಕಾದ ಕನ್ನಡ ವಾಕ್ಯನ ಈ ರೀತಿಯ ಕನ್ನಡ ಕ್ರಿಯಾಪದಗಳನ್ನ ಆಧಾರವಿಟ್ಟುಕೊಂಡು ಟೆನ್ಸ್, ಆ ಟೆನ್ಸಿನಲ್ಲಿ ಸೂತ್ರ, ಆ ಸೂತ್ರಗಳನ್ನ ಪೂರ್ಣ ಪ್ರಮಾಣ ಸೂತ್ರಗಳನ್ನ ಪ್ರತಿಯೊಂದು ಆಯಾ ಟೆನ್ಸಿನ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗಿದ್ದೀನಿ. ದಯವಿಟ್ಟು ಅದನ್ನ ನೋಡಿ ಕಲಿಬಹುದು. ಇನ್ನ ಒಂದು ನಿರ್ದಿಷ್ಟ ಸಮಯ ತನಕ ನಡೀತಾ ಇರಬಹುದಾದ ಕ್ರಿಯೆ. ಈಗ ಕ್ರಿಕೆಟ್ ಆಡಾಕತ್ಯ ನಡೆದೈತಿ ಕ್ರಿಯೆ. ನಾವು ಅವ್ರು ಸಂಜೆ ತನಕ ಈಗ ಇಲ್ಲೇ ಕ್ರಿಕೆಟ್ ಆಡ್ಕೋತ ಇರ್ತಾನ ಅಂದ್ರೆ ಮಧ್ಯಾಹ್ನ ಆಗಿರ್ಬಹುದು. ಅದಕ್ಕೆ ಸಂಜೆ ತನಕ ಅಂತ ಫ್ಯೂಚರ್. ಅದಕ್ಕೇನೋ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಬರೆಯುತ್ತಲಿರುತ್ತೇನೆ, ಶಾಲ್ ಹ್ಯಾವ್ ಬೀನ್ ರೈಟಿಂಗ್. ಈ 4 ಪದಗಳು ಇಂಗ್ಲಿಷ್ ಒಂದು ಕನ್ನಡ ಪದಕ್ಕೆ ಸಮ. ಬರೆಯುತ್ತಲಿರುತ್ತಿ, ವಿಲ್ ಹ್ಯಾವ್ ಬೀನ್ ರೈಟಿಂಗ್. ಬರೆಯುತ್ತಲಿರುತ್ತಾನೆ, ವಿಲ್ ಹ್ಯಾವ್ ಬೀನ್ ರೈಟಿಂಗ್. ಕಾಯ ಕತ್ತಿರ್ತಾಳ, ವಿಲ್ ಹ್ಯಾವ್ ಬೀನ್ ವಾಚಿಂಗ್, ವೇಟಿಂಗ್. ಈ ರೀತಿ 15 ಟೆನ್ಸ್ಗಳಲ್ಲಿ ಬರುವಂತ ಕ್ರಿಯಾಪದ. ಸ್ವಲ್ಪ ಸೂಕ್ಷ್ಮ ಗಮನಿಸಿ, ಒಂದು ಕ್ರಿಯಾಪದ ಇನ್ನೊಂದು ಕ್ರಿಯಾಪದ ಇರೋದಿಲ್ಲ. ನೀವು ಗಮನಿಸ್ಬೇಕು. ಯಾವಾಗ ನಮ್ಮ ಕ್ರಿಯಾಪದಗಳು ಒಂದೇ ತರ ಅನಿಸ್ತು ಅಥವಾ ಒಂದಕ್ಕೆ 2 ಟೆನ್ಸ್ ನೆನಪಾದ್ರೆ, ನಾನು ಇನ್ನೂ ಕ್ರಿಯಾಪದ ಸರಿಯಾಗಿ ನೋಡ್ಕೊಂಡಿಲ್ಲ. ಈಗ ನೋಡಿ, ಇದ್ದೇನೆ, ಇದ್ದೇನು, ಇರುತ್ತೇನೆ, 3 ಸ್ಥಿತಿ. ಇದ್ದಿ, ಇದ್ದೇ, ಇರುತ್ತಿ. ಇದ್ದಾನೆ, ಇದ್ದನು, ಇರುತ್ತಾನೆ. ನೋಡ್ರಿ, ಇವು 3 ಸ್ಥಿತಿ. ಸದ್ಯ ಸ್ಥಿತಿ ಪ್ರೆಸೆಂಟ್ ಟೆನ್ಸ್, ಹಿಂದಿನ ಸ್ಥಿತಿ ಪಾಸ್ಟ್ ಟೆನ್ಸ್ ಮತ್ತು ಮುಂದಿನ ಸ್ಥಿತಿ ಫ್ಯೂಚರ್ ಟೆನ್ಸ್. ಈ 3 ಸ್ಥಿತಿಗಳು ಬೇರೆ. ಹಂಗೆ 3 ಕಾಲದಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಸ್ ಬೇರೆ. ಇದ್ದೇನೆ, ಇದ್ದೇನು, ಇರುತ್ತೇನೆ, ಇರುತ್ತಿ, ಇದ್ದಿ, ಇದ್ದೇ, ಇರುತ್ತಿ. ಇದ್ದಾನೆ, ಇದ್ದನು, ಇರುತ್ತಾನೆ. ಹಂಗೆ ಕ್ರಿಯೆ ನೋಡ್ರಿ, ಬರೆಯುತ್ತೇನೆ, ಬರೆದೆನು, ಬರೆಯುವೆನು. ಬೇರೆ ನೋಡ್ರಿ, ಬರೆಯುತ್ತೇನೆ, ಬರೆದೆನು, ಬರೆಯುವೆನು. ರೈಟ್, ರೋಟ್, ಶಾಲ್ ರೈಟ್. ಬರೆಯುತ್ತಿ, ಬರೆದೆ, ಬರೆಯುವೆ. ಬರೆಯುತ್ತಾನೆ, ಬರೆದನು, ಬರೆಯುವನು. ರೈಟ್ಸ್, ರೋಟ್, ವಿಲ್ ರೈಟ್. ಇದನ್ನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಓಹೋ ಅಂತ ವ್ಯತ್ಯಾಸ ಗೊತ್ತಾಗಲಿ ಪ್ರಾರಂಭ. ಅದಕ್ಕೆ ಉದ್ದೇಶಪೂರ್ವಕವಾಗಿ ನಾನು 15 ಟೆನ್ಸ್ ಅನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ನೋಡಿ, ಬರೆಯುತ್ತಿದ್ದೇನೆ, ಬರಿತಾ ಇದ್ದೇನೆ, ಬರೆಯುತ್ತಿದ್ದೇನು, ಬರೆಯುತ್ತಿರುತ್ತೇನೆ. ನಮ್ಮ ಕನ್ನಡ ನೋಡ್ತಾ 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 ಕಾಲದಲ್ಲಿ ನಿರ್ಧಾರ ಪ್ರಾರಂಭ ಆಗ್ತದೆ. ಸ್ವಲ್ಪ ಶ್ರಮ ವಹಿಸಬೇಕು ಅದಕ್ಕೆ. ಬರೆಯುತ್ತಿದ್ದಿ, ಬರೆಯುತ್ತಿದ್ದೆ, ಬರೆಯುತ್ತಿರುತ್ತಿ. ನೋಡ್ರಿ, ಬರೆಯುತ್ತಿದ್ದಾನೆ, ಬರೆಯುತ್ತಿದ್ದನು, ಬರೆಯುತ್ತಿರುತ್ತಾನೆ. ಅದೇ ಇಂಗ್ಲಿಷ್ ನಲ್ಲಿ ಆಮ್ ರೈಟಿಂಗ್, ವಾಸ್ ರೈಟಿಂಗ್, ಶಾಲ್ ಬಿ ರೈಟಿಂಗ್. ಓಕೆ, ಆರ್ ರೈಟಿಂಗ್, ವರ್ ರೈಟಿಂಗ್, ವಿಲ್ ಬಿ ರೈಟಿಂಗ್. ಓಕೆ, ಈಸ್ ರೈಟಿಂಗ್, ವಾಸ್ ರೈಟಿಂಗ್, ವಿಲ್ ಬಿ ರೈಟಿಂಗ್. ಈ ರೀತಿ ನಮಗೆ 3 ಸಿಂಪಲ್ ಗೊತ್ತಾಗಬೇಕು, 3 ಕಂಟಿನ್ಯೂಸ್ ಗೊತ್ತಾಗಬೇಕು, 3 ಪರ್ಫೆಕ್ಟ್ ಗೊತ್ತಾಗಬೇಕು, 3 ಪರ್ಫೆಕ್ಟ್. ಈ ಉದ್ದೇಶದಿಂದ ನಾನು ಕೆಲವೊಂದು ವಿಡಿಯೋ 3 ಸ್ಥಿತಿಯನ್ನು ತೋರಿಸುವಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಒಂದು ವಿಡಿಯೋ ಇದೆ. ಅದನ್ನು ನೀವು ವಿಸ್ತಾರ ಮಾಡಿಬಿಟ್ರೆ ಅಲ್ಲಿ ಬೇರೆ ಬೇರೆ ಕನ್ನಡ ವಾಕ್ಯಗಳನ್ನ ಚರ್ಚೆಗೆ ತಗೊಂಡು ಅವುಗಳನ್ನು ಇಂಗ್ಲಿಷ್ ಅನುವಾದ ಮಾಡಿ ಇಂಗ್ಲಿಷ್ನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿದೆ. ಅದಕ್ಕೆ ನೀವು ಈ 3 ವಿವರಣೆ ಇರುವಂತ ಒಂದು ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡಿ. ಹಂಗೆ 3 ಸಿಂಪಲ್ ಇರುವಂತ ಒಂದು ವಿಡಿಯೋ ಇದೆ, ಅದನ್ನು ದಯವಿಟ್ಟು ನೋಡಿ. ನಾನು ಇಲ್ಲಿ ಕೇವಲ ಭಾರತವನ್ನು ಚರ್ಚೆ ಮಾಡ್ತಾ ಇದ್ದೇನೆ, ಅಲ್ಲಿ ಪೂರ್ಣ ಪ್ರಮಾಣದ ವಾಕ್ಯಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ನೋಡ್ತಾ ಹೋಗಿ. ಬರೆಯುತ್ತಿದೆ 3 ಕಂಟಿನ್ಯೂಸ್ ಅದಿದೆ, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್. ಆ ವಿಡಿಯೋ ಟೈಟಲ್ ಆ ತರ ಇದೆ, ಅದನ್ನ ನೋಡ್ಬಿಟ್ರೆ ಈ 3 ಟೆನ್ಸ್ ವಾಕ್ಯ ರೂಪದಲ್ಲಿ ಹೆಂಗಾಗ್ತವೆ ಗೊತ್ತಾಗುತ್ತೆ. ನಂತರ ನೋಡಿ, ಬರೆದಿದ್ದೇನೆ, ಬರೆದಿದ್ದೇನು, ಬರೆದಿರುತ್ತೇನೆ. ನೋಡಿ, ಬರೆದಿದ್ದಿ, ಬರೆದು ಇದ್ದಿ. ನೋಡಿ, ಬರೆದಿದ್ದೇನು, ಬರೆದಿರುತ್ತೇನೆ. ಬರೆದಿದ್ದೇನೆ, ಬರೆದಿದ್ದೇನು, ಬರೆದಿರ್ತೀನಿ. ಓಕೆ, ಬರೆದಿದ್ದಿ, ಬರೆದಿದ್ದೆ, ಬರೆದಿರುತ್ತಿ. ಹಂಗೆ ಬರೆದಿದ್ದಾನೆ, ಬರೆದಿದ್ದನು, ಬರೆದಿರ್ತಾನ. ಅದನ್ನ ನೋಡ್ರಿ,
ಬರೆಯುತ್ತಲಿದ್ದೇನೆ, ಬರೆಯುತ್ತಲಿದ್ದೆನು, ಬರೆಯುತ್ತಲಿರುತ್ತೇನೆ. ಓಕೆ, ಬರೆಯುತ್ತಲಿದ್ದಿ, ಬರೆಯುತ್ತಲಿದ್ದೆ, ಬರೆಯುತ್ತಲಿರುತ್ತಿ. ಬರೆಯುತ್ತಲಿದ್ದಾನೆ, ಬರೆಯುತ್ತಲಿದ್ದನು, ಬರೆಯುತ್ತಲಿರುತ್ತಾನೆ. ಇಂಗ್ಲಿಷ್ ಬಗ್ಗೆ ತಲೆಗೆ ಸ್ಲೋ ಅಲ್ಲ, ಇಂಗ್ಲಿಷ್ಗಿಂತ ಮುಂಚೆ ಕನ್ನಡ ಬರ್ತಿರ್ಬೇಕು. ಅದಕ್ಕೆ ನೋಡ್ರಿ, ಹ್ಯಾವ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ಶಾಲ್ ಹ್ಯಾವ್ ಬೀನ್ ರೈಟಿಂಗ್. ಹ್ಯಾವ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ವಿಲ್ ಹ್ಯಾವ್ ಬೀನ್ ರೈಟಿಂಗ್. ಹ್ಯಾಸ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ವಿಲ್ ಹ್ಯಾವ್ ಬೀನ್ ರೈಟಿಂಗ್. ಈ ರೀತಿ ಈ ವಿಡಿಯೋ ನಿಮಗೆ 15 ಟೆನ್ಸ್ಗಳಲ್ಲಿ ಬರುವಂತಹ ಅಫರ್ಮೇಟಿವ್ ಸೆಂಟೆನ್ಸಿನ ಕ್ರಿಯಾಪದ ಮತ್ತು ಸ್ಥಿತಿಯನ್ನು ಹೇಳುವಂತ ಹೆಲ್ಪಿಂಗ್ ವರ್ಬ್. ಈ ವರ್ಬಿನ ರೂಪಗಳು ನಮ್ಗೆ ಗೊತ್ತಾಗ್ಬಿಟ್ರೆ ಅದಕ್ಕೆ ಪೂರ್ವಕವಾಗಿ ನಾನು ಪಕ್ಕದಲ್ಲಿ ಕೊಟ್ಟಂತ ಇಂಗ್ಲಿಷ್ ಬಳಸ್ತಾ ಹೋದ್ರೆ ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆನಂತರ ಆಬ್ಜೆಕ್ಟ್, ಇದು ಫಿಕ್ಸ್. ಈ ರೀತಿ ನಮ್ಗೆ ವರ್ಬ್ ಅನ್ನು ಕಂಡುಹಿಡಿಯೋದು, ಅದರ ನಂತರ ಅದಕ್ಕಿಂತ ಮುಂಚೆ ಹೆಲ್ಪಿಂಗ್ ಸಬ್ಜೆಕ್ಟ್, ಅದರ ನಂತರ ಆಬ್ಜೆಕ್ಟ್. ಇಷ್ಟ ಕಲಿಯೋದು ಬಿಟ್ಟರೆ ಮುಗಿಯಿತು, ಮತ್ತೇನಿಲ್ಲ. ಅದಕ್ಕೆ ಈ 15 ಟೆನ್ಸ್ಗಳಲ್ಲಿ ನೀವು ಕನ್ನಡ ವಾಕ್ಯದಲ್ಲಿ ಅಫರ್ಮೇಟಿವ್ ಆಗಿರ್ತವೆ ಅಂತ ನೀವು ಗಮನಿಸಿದ್ರೆ ಇದು ನಿಮಗೆ ಕಲಿಲಿಕ್ಕೆ ಒಂದು ಹೊಸ ಉತ್ಸಾಹವನ್ನು ಕೊಡಿಸುತ್ತೆ, ಅಥವಾ ಖಂಡಿತವಾಗಿ ನೀವು ಉತ್ಸಾಹದಿಂದ ಕಲಿಬಹುದು ಅನ್ನೋ ನಂಬಿಕೆ ನಾನು. ಆದ್ರಿಂದ ಈ ಪೂರ್ಣ ಪ್ರಮಾಣದ ಈ ಮಾಹಿತಿ ಈ ವಿಡಿಯೋ ಮೂಲಕ ತಮಗೆ ಸಿಕ್ಕಿದ್ರಿಂದ ಈ ವಿಡಿಯೋನ ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿಕೊಡಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ದೀರ್ಘಕಾಲದ ಈ ವಿಡಿಯೋವನ್ನು ನಾನು ಈಗ ಸದ್ಯ ತಮಗೆ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀನಿ. ವಂದನೆಗಳು.